ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ನೋಡೋದಾದರೆ ನಾವು ಚೂಡಿದಾರದ್ದು ಸಲ್ವಾರ್ ಬಾಟಮ್ ಪ್ಯಾಂಟ್ ಅಂತ ಏನು ಹೇಳ್ತೀವಲ್ಲ, ಚೂಡಿದಾರ್ ಪ್ಯಾಂಟು. ಸೊ ಅದನ್ನು ನಾನು ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ಫಸ್ಟಿಗೆ ನಾವು ನೋಡಿ, ನಾನಿಲ್ಲಿ 2.5 ಮೀಟ್ರು ಕ್ಲಾತು ನನಗೆ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಟಿಚ್ ಮಾಡೋದಕ್ಕೆ 2.5 ಮೀಟ್ರನ್ನ ನಾವು ಅಡ್ಡ ಫುಲ್ಲು ಎಷ್ಟು ಲೆಂತ್ ಕ್ಲಾತ್ ಇದೆ ಅದನ್ನು ಅಡ್ಡ ಫೋಲ್ಡ್ ಮಾಡಿ, ಮತ್ತೆ ನೋಡಿ ಇವಾಗ ಈ ರೀತಿ ಉದ್ದ ಫೋಲ್ಡ್ ಮಾಡ್ತಿದ್ದೀನಿ. ಸೊ 4 ಲೇಯರಲ್ಲಿ ನಮಗೆ ರೆಡಿ ಆಗಬೇಕು. ನೋಡಿ, 1 2 3 4 ಓಪನ್ ಸೈಡು ಈ ಕಡೆ ಇದೆ, ಕ್ಲೋಸ್ ಆ ಕಡೆ ಇದೆ. ಮತ್ತು ನೋಡಿ ಇಲ್ಲಿ ತೋರಿಸಿದ್ರೆ ಇದು ಓಪನ್ನು, ಕ್ಲೋಸು ಮೇಲೆ ಇದೆ. ಸೊ ಇವಾಗ ಫೋಲ್ಡಿಂಗ್ ಆಯ್ತಲ್ಲ, ನಾವು ಪ್ಯಾಂಟ್ನ ಒಂದು ಫುಲ್ ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಜಸ್ಟ್ ನಮಗೆ 3 ಅಳತೆ ಇದ್ದರೆ ಸಾಕು ಫ್ರೆಂಡ್ಸ್. ಇವಾಗ ನಾನು ಮಾಡ್ತಿರೋದಕ್ಕೆ ನೋಡಿ ಫುಲ್ ಲೆಂತು ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಸೊ 42 ನನಗೆ ಇಲ್ಲಿ ಫುಲ್ ಲೆಂತ್ ಸಿಕ್ಕಿದೆ. ನೆಕ್ಸ್ಟ್ ನಮಗೆ ಈ ಸೊಂಟದ ಪಟ್ಟಿ ನಾವೇನು ಜಾಯಿಂಟ್ ಮಾಡ್ತೀವಲ್ಲ ಆ ಲೆಂತನ್ನು ತಗೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನನಗೆ ಪಟ್ಟಿಯಿಂದ ಡೌನಿಗೆ ಅಳತೆ ಮಾಡ್ಕೊಳ್ಳುವಾಗ 34 ಸಿಕ್ಕಿದೆ. ಸೊ +2 ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕಾಲಿನ ಒಂದು ಲೂಸು, ನಿಮ್ಮ ಒಂದು ಮೆಸರ್ಮೆಂಟ್ ಪ್ಯಾಂಟಲ್ಲಿ ಎಷ್ಟು ಕಾಲಿನ ಒಂದು ಲೂಸ್ ಇರುತ್ತೆ ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. +1.5 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕಿಸ್ತಾದ ಒಂದು ಲೆಂತನ್ನು ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲೂ ಅಷ್ಟೇ ಎಷ್ಟು ಸಿಗುತ್ತೆ ನಿಮ್ಮ ಒಂದು ಅಳತೆ ಪ್ಯಾಂಟಲ್ಲಿ ಅಷ್ಟನ್ನು ನೋಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಾನು ಮೊದಲೇ ಹೇಳ್ದಂಗೆ 3 ಮೆಸರ್ಮೆಂಟನ್ನು ನಾವು ಇವಾಗ ತಗೊಂಡ್ವಿ. ಅದನ್ನು ಇಲ್ಲಿ ಮೈನ್ ಕ್ಲಾತ್ ಮೇಲೆ ನಾವು ಪ್ಯಾಂಟನ್ನು ಒಂದು ಮೆಟೀರಿಯಲ್ ಮೇಲೆ ಡ್ರಾ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಲೆಂತನ್ನು ಚೆಕ್ ಮಾಡಿಕೊಂಡೆ ಅಲ್ವಾ ಫ್ರೆಂಡ್ಸ್, ಅಲ್ಲಿ ನಾನು 2 ಇಂಚ್ ಎಕ್ಸ್ಟ್ರಾ ಏನು ತೊಗೋಬೇಕು ಅದನ್ನು ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಪ್ಲಸ್ ಅಗಲ, ಕಾಲಿನ ಅಗಲವನ್ನು ಕೂಡ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಮ್ನ ಒಂದು ಅಗಲ ಏನಿದೆ ಅದನ್ನು ಚೆಕ್ ಮಾಡ್ಕೊಂಡಲ್ಲ, +1.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇವಾಗ ನೆಕ್ಸ್ಟ್ ನಾವು ಲೆಂತನ್ನು ನೋಡ್ಕೊಳ್ಳೋಣ. ಲೆಂತ್ ಇಲ್ಲಿ ನಮಗೆ 34 ಇದೆ. ಪ್ಲಸ್ ನಾನು 2 ತೊಗೊಂಡೆ ಅಲ್ವಾ, 2ಕ್ಕೆ ನಾನು ಅಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಸೊ ಅಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಅಲ್ಲಿ ಒಂದು ಲೈನನ್ನು ಡ್ರಾ ಮಾಡಿದ್ದಾದಮೇಲೆ ನಾನು ಲೆಂತ್ಗೆ ಮೇಲ್ಗಡೆ ನೋಡಿ 34 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ನಲ್ವ, ಅಲ್ಲೂ ಕೂಡ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಇವಾಗ ಕಿಸ್ತಾದ ಒಂದು ಲೆಂತನ್ನು ನಾವು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಏನು ಇವಾಗ ಇಲ್ಲಿ ಮೆಜರ್ಮೆಂಟ್ ಮಾಡಿದ್ದೀನಿ, ವೀಡಿಯೋದಲ್ಲಿ ತೋರಿಸಿದಲ್ಲ ಫ್ರೆಂಡ್ಸ್, ಒಳಭಾಗಕ್ಕೆ ಈ ಒಂದು 4 ಪೀಸ್ ಏನು ಓಪನ್ ಸೈಡ್ ಇದೆ ಅಲ್ವಾ, ಅಲ್ಲಿಗಿಂತ ಒಳಭಾಗಕ್ಕೆ 2 ಇಂಚು ನಾವು ಮಾರ್ಕ್ ಮಾಡಿಕೊಂಡು, ಇಲ್ಲಿ ನನಗೆ 9 ಇಂಚು ಕಿಸ್ತಾದ ಲೆಂತ್ ಬಂದಿತ್ತು. 1 ಇಂಚ್ ಆ್ಯಡ್ ಮಾಡಿಕೊಂಡು ನಾನು 10 ಇಂಚಿಗೆ ಮಾರ್ಕನ್ನು ಮಾಡಿ ನೋಡಿ ಈ ರೀತಿ ಒಂದು ರೌಂಡ್ ಶೇಪನ್ನು ಮಾಡ್ಕೊಂಡಿದ್ದೀನಿ. ಈಗ ನಾವು ಬಾಟಮ್ನ ಒಂದು ಕಾಲಿನ ಅಗಲ ಏನು ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿಂದ ಈ ಒಂದು ಕಿಸ್ತಾದ ಲೆಂತನ್ನು ಏನು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಡ್ರಾ ಮಾಡಿಕೊಂಡು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ಫಸ್ಟೇ ಹೇಳ್ದಂಗೆ 3 ಮೆಸರ್ಮೆಂಟ್ಸ್ ಇದ್ದರೆ ಸಾಕಾಗುತ್ತೆ. ಫಸ್ಟಿಗೆ ಲೆಂತ್, ಸೊಂಟದ ಪಟ್ಟಿಯಿಂದ ಕೆಳಭಾಗಕ್ಕೆ ಲೆಂತು ಪ್ಲಸ್ ಕಾಲಿನ ಒಂದು ಅಗಲ, ನೆಕ್ಸ್ಟ್ ಕಿಸ್ತಾದ ಒಂದು ಲೆಂತ್ ಇಷ್ಟಿದ್ರೆ ಸಾಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ವಾ? ನಾವಿಲ್ಲಿ ಓಪನ್ ಸೈಡ್ ಏನಿದೆ ಅಲ್ಲಿಗಿಂತ ನಾನು ಒಳಗಡೆಗೆ 2 ಇಂಚು ಮಾರ್ಕನ್ನು ಮಾಡಿಕೊಂಡು ಈ ಒಂದು ಶೇಪನ್ನು ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಲೆಂತನ್ನ ನಾವು ಸ್ಟಿಚ್ ಮಾಡೋದುವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ನಾವು ಶೇಪನ್ನು ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀವಿ. ಸೊ ಕ್ಲಿಯರ್, ಇಲ್ಲಿವರೆಗೂ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಪ್ಯಾಂಟ್ ಕಟ್ಟಿಂಗು ಸ್ಟಿಚಿಂಗು ತುಂಬ ಈಸಿ ಇದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಕಟ್ ಮಾಡಿದ್ದಾಯಿತು. ಇವಾಗ ನಾವು ಇಲ್ಲಿ ಬಾಟಮ್ಗೆ ಫೋಲ್ಡಿಂಗಿಗೆ ಅಂತ ಏನು ಬಿಟ್ಟಿರ್ತೀವಲ್ಲ, ಅಲ್ಲಿ 1.5 ಇಂಚಿಗೆ ನಾವು ಒಂದು ಕಟ್ಸನ್ನು ಕೊಟ್ಕೊಳ್ಳೋಣ. ಯಾಕಂದರೆ ನಮಗಿಲ್ಲಿ ಮೇಲ್ಗಡೆ ಕೂಡ 1/2 ಇಂಚು ಫೋಲ್ಡಿಂಗ್ ಸ್ಟಿಚಿಂಗಿಗೆ ಹೋಗುತ್ತಲ್ವ. ಸೊ ಕೆಳಗಡೆ ನಮಗೆ 1.5 ಇಂಚ್ ಫೋಲ್ಡಿಂಗ್ ಹೋದರೆ ಸಾಕು, ಮೇಲ್ಗಡೆ 1/2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಕರೆಕ್ಟಾಗಿರುತ್ತೆ. ಇವಾಗ ಸೊಂಟದ ಒಂದು ಬೆಲ್ಟ್ ಪೀಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನೋಡಿ, ಈ ರೀತಿ ನಾನು ಡಬಲ್ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮೆಸರ್ಮೆಂಟ್ನ ಪ್ಯಾಂಟ್ನ ತೊಗೊಂಡು ಮೆಸರ್ಮೆಂಟ್ನ ಪ್ಯಾಂಟಲ್ಲಿ ಸೊಂಟದ ಒಂದು ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನನಗೆ 24 ಇದೆ. 24ನ್ನು ನಾವು ಡಬಲ್ ಮಾಡಿಕೊಂಡಾಗ ನಮಗೆ, ಸೊ ನಾವು ಆಲ್ರೆಡಿ ಡಬಲ್ ಫೋಲ್ಡಿಂಗ್ ಮಾಡಿದ್ದೀವಲ್ಲ, ಸೊ 24 ನಾನು 1.5 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಸೊ 26ಕ್ಕೆ ನಾನಿಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ತೀನಿ ಬೆಲ್ಟ್ ಪೀಸನ್ನು. ಯಾಕಂತಂದರೆ ನಾವು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ 1 ಇಂಚ್ ಬೇಕು. ಪ್ಲಸ್ ಇಲ್ಲಿ ನಮಗೆ ಬ್ಯಾಕ್ ಸೈಡ್ಗೂ ಕೂಡ ಜಾಯಿಂಟ್ ಬರೋದ್ರಿಂದ
½ ಹೋಗುತ್ತೆ. ಸೊ 1½ ನನಗೆ ಕರೆಕ್ಟಾಗಿರುತ್ತೆ ಅಂಥೇಳಿ ನಾನು 24½ ಅವರಿಗೆ ರೆಡಿ ಇರಬೇಕು. ನಾನಿಲ್ಲಿ 26 ತೊಗೊಂಡಿದ್ದೀನಿ. ಸೊ ನೀವು ನಿಮ್ಮ ಒಂದು ಮೆಜರ್ಮೆಂಟ್ನ ಪ್ಯಾಂಟ್ನಲ್ಲಿ ಎಷ್ಟಿರುತ್ತೆ ನೋಡಿಕೊಂಡು 1½ 2 ಇಂಚು ಎಕ್ಸ್ಟ್ರಾ ತಗೋಬೋದು. ನಾನಿಲ್ಲಿ 1½ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಸೊಂಟದ ಪಟ್ಟಿ ಒಂದು ಅಗಲ ತಗೊಂಡ್ವಲ್ಲ, ಇವಾಗ ಉದ್ದನ ನೋಡ್ಕೊಳ್ಳೋಣ. ಸೊ ಇಲ್ಲಿ ನನಗೆ ಸೊಂಟದ ಪಟ್ಟಿಯ ಒಂದು ಲೆಂತ್ ಬಂದುಬಿಟ್ಟು ಮೆಜರ್ಮೆಂಟ್ನ ಪ್ಯಾಂಟ್ನಲ್ಲಿ 8 ಇದೆ ಫ್ರೆಂಡ್ಸ್. ನಾನಿಲ್ಲಿ 1½ ಇಂಚು ಎಕ್ಸ್ಟ್ರಾ ತಗೊಳ್ತೀನಿ. ಓಕೆ, 1½ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ನಿಮ್ಮ ಒಂದು ಮೆಜರ್ಮೆಂಟ್ನ ಪ್ಯಾಂಟ್ನಲ್ಲಿ ಸೊಂಟದ ಪಟ್ಟಿ ಎಷ್ಟಿದೆ ಚೆಕ್ ಮಾಡಿಕೊಂಡು ಅದಕ್ಕಿಂತ 1½ ಇಂಚು ಎಕ್ಸ್ಟ್ರಾ ಮಾರ್ಕನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 1½ ಇಂಚ್ ಎಕ್ಸ್ಟ್ರಾ ಮಾರ್ಕನ್ನು ಮಾಡಿಕೊಂಡೆ. ಸೊ ಇವಾಗ ಮಾರ್ಕ್ಸನ್ನೆಲ್ಲನೂ ಇವಾಗ ನಾವು ಜಾಯಿಂಟ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳೋಣ. ಆವಾಗ ಏರುಪೇರು ಆಗಲ್ಲ. ಸೊ ನಮಗೆ ಬೆಲ್ಟ್ ಪಟ್ಟಿ ಕೂಡ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಆವಾಗ ಕರೆಕ್ಟಾಗಿ ಬರಬೇಕು ಅಂದರೆ ಸೊ ಇಲ್ಲಿ ಈಕ್ವಲಾಗಿ ಸ್ಟ್ರೈಟ್ ಪೀಸ್ ಇರಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಲೈನನ್ನು ಮಾಡಿಕೊಂಡು ನಾನು ಡ್ರಾ ಮಾಡಿ ಕಟ್ ಮಾಡಿದ್ದಾಯಿತು. ಸೊ ಫ್ರೆಂಡ್ಸ್, ಕಟ್ಟಿಂಗ್ ಇಲ್ಲಿ ನಮಗೆ ಕಂಪ್ಲೀಟ್ ಆಯಿತು. ಜಸ್ಟ್ ನಮಗೆ ಕಾಲಿನ ಒಂದು ಪೀಸನ್ನು ನಾವು ಕಟ್ ಮಾಡಿದ್ವಿ, ಸೊಂಟದ ಪೀಸನ್ನು ಕಟ್ ಮಾಡಿದ್ವಿ. ನೋಡಿ, ಇಲ್ಲಿ ಲಾಲಿ ಪೀಸ್ ಇದೆ. ಇವಾಗ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಸ್ಟಿಚಿಂಗಿಗೆ ನೋಡಿ ಈ ರೀತಿ ಒಂದು ರೋಲಲ್ಲಿ ನಮಗೆ ಈ ಥರ ಒಂದು ಪಟ್ಟಿ ಸಿಗುತ್ತೆ. ಸೊ ಇದನ್ನು ನಾನು ಕಾಲಿನ ಒಂದು ಬಾಟಮ್ಗೆ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ನಾನಿಲ್ಲಿ ಯಾವುದೇ ರೀತಿ ಅದನ್ನು ಇಟ್ಕೊಂಡು ಐರನ್ನೆಲ್ಲ ಏನು ಮಾಡ್ಕೊಳ್ಳಲ್ಲ. ಜಸ್ಟ್ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಆ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ಕಾಲಿನ ಒಂದು ಅಗಲ ಪಟ್ಟಿಯನ್ನು ನಾವು ಎಷ್ಟು ಮೆಜರ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದೇ ಒಂದು ಅಳತೆಗೆ ಮೆಜರ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಸೊ ನಾನಿಲ್ಲಿ 2 ಪೀಸನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಸೇಮ್ ಲೆಂತ್ಗೆ 2 ಕಾಲಿಗೂ ಬಾಟಮ್ಗೆ ಸರಿ ಹೋಗೋ ರೀತಿ ಕಟ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ನೋಡಿ ಈ ರೀತಿ ನಾನು ಇಟ್ಕೊಂಡು ಒಂದು ½ ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನಾವು ಆ ಒಂದು ರೋಲಲ್ಲಿ ನಾವೇನು ಪೀಸನ್ನು ಕಟ್ ಮಾಡ್ಕೊಂಡ್ವಲ್ಲ ಅದನ್ನು ಮೈನ್ ಪ್ಯಾಂಟ್ ಪೀಸ್ ಹತ್ರ ಈ ರೀತಿ ಬಾಟಮ್ಗೆ ಇಟ್ಟು ½ ಇಂಚು ಕ್ಲಾತನ್ನು ಅದರ ಮೇಲ್ಗಡೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಈ ಒಂದು ರೋಲನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಮತ್ತು ಈ ಒಂದು ರೋಲ್ ಬಗ್ಗೆ ಹೇಳೋದಾದರೆ ನಾನು ನಾರ್ಮಲ್ ನಾವು ಲೈನಿಂಗು ಥ್ರೆಡ್ಸ್ ಎಲ್ಲ ತೊಗೋತೀವಲ್ಲ ಆ ಒಂದು ಶಾಪಲ್ಲಿ ನಾನು ಈ ರೀತಿ ಪ್ಯಾಂಟಿಗೆ ಬಾಟಮ್ಗೆ ಹಾಕೋದು ಅಂತ ರೋಲ್ ಕೊಡಿ ಅಂತ ಕೇಳುವಾಗ ಅವ್ರು ಕೊಟ್ಟರು. ಸೊ ಅಷ್ಟೇ ನನಗೂ ಇನ್ಫಾರ್ಮೇಷನ್ ಗೊತ್ತಿದೆ. ಸೊ ಅದರ ನೇಮು ಎಲ್ಲ ಡೀಟೇಲ್ಸ್ ಗೊತ್ತಿದ್ದರೆ ನನಗೂ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಈಗ ನಾನು ಆ ರೀತಿ ಒಂದು ½ ಇಂಚ್ ಫೋಲ್ಡಿಗೆ ಒಂದು ಸ್ಟಿಚ್ಚನ್ನು ಮಾಡಿ ಜಸ್ಟ್ ನಾನು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ವಾಪಸ್ ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತು ಅದರ ಮೇಲ್ಗಡೆ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಇದು ಇಲ್ಲದೇ ಇರೋರು ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳಿದ್ರೆ 2 ಸೇಮ್ 1½ ಇಂಚು ಪಟ್ಟಿಯನ್ನು 2 ಕ್ಲಾತ್ ಬಟ್ಟೆ ಪೀಸನ್ನು 2 ತೊಗೊಂಡು ಇದೇ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೋದು. ಸೊ ನಾನು ಇದು ಇಲ್ಲದೇ ಇರೋವಾಗ ಹಾಗೆ ಮಾಡ್ತಿದ್ದೆ. ಇದನ್ನ ತೊಗೊಂಡ್ಮೇಲೆ ತುಂಬ ಈಸಿ ಆಯಿತು, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರ್ತಾಯಿದೆ. ಸೊ ಅದಕ್ಕೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಕ್ಲಾತನ್ನು ಕೂಡ ನಾವು 2 ಸೇಮ್ ಮೆಜರ್ಮೆಂಟಲ್ಲಿ 2 ಪೀಸನ್ನು ಕಟ್ ಮಾಡಿಕೊಂಡು ನಾವು ಇದೇ ರೀತಿ ಸ್ಟಿಚ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಅಂತೂ ಬಂದಿದೆ ಫ್ರೆಂಡ್ಸ್. ನಾನಿದು ಡೈರೆಕ್ಟಾಗಿ ಶಾಪಲ್ಲಿ ತೊಗೊಂಡಿದ್ದು ಈ ಒಂದು ರೋಲನ್ನು. ಸೊ ನಾನು ತೊಗೊಂಡಾಗಿಂದ ಇದನ್ನು ಬಳಸ್ತಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನೋಡಿ ನಿಮಗೆ ನೋಡ್ತಿದ್ರೇ ಗೊತ್ತಾಗ್ತಿದೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಸ್ಟಿಚಿಂಗ್ ಇವಾಗ ನಂದು 2 ಬಾಟಮ್ದು ಪೀಸ್ಗೆ ನಾನು ಫಿನಿಶಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಂಡೆ. ಸೊ ಇವಾಗ ನೋಡಿ 2 ಪೀಸನ್ನು ನಾನು ಸೀದಾ ಸೈಡ್ ಇಟ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೋಡಿ 2 ಕಡೆನೂ ನಾನು ಸೀದಾ ಮೇಲ್ಗಡೆ ಇದೆ, ಉಲ್ಟಾ ಒಳಗಡೆ ಇದೆ. ಓಕೆ, ಆ ಸೀದಾ ಪೀಸನ್ನು ಹಾಗೆ ಇಟ್ಕೊಂಡು ಈ ಒಂದು ಕಿಸ್ತಾದ ಲೆಂತ್ ನಾವೇನು ಕಟ್ ಮಾಡಿದ್ವಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಸೀದಾ ಸೈಡಿಗೆ ನಾನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಯಾವ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಆ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಿಮಗೇನಾದರೂ ಇದು ಅರ್ಥ ಆಗಿಲ್ಲ ಅಥವಾ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿದರೆ ನಾನು ನಾರ್ಮಲಾಗಿ ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅದನ್ನು ತೋರಿಸ್ತೀನಿ. ಇದೇನಪ್ಪ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಸ್ಟಿಚ್ ನಾನು ಮಾಡೋದನ್ನು ನಿಮಗೆ ತೋರಿಸ್ತಿದ್ದೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಒಂದು ಸತಿ ಸೀದಾ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ಸನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನೂ ಒಂದು ಸೈಡು ಕೂಡ ನಾವು ಇವಾಗ 2 ಇರುತ್ತಲ್ವ, ಫ್ರಂಟು ಬ್ಯಾಕು. ಸೊ 2 ಕಡೆನೂ ಸೇಮ್ ನಾವು ಒಂದೇ ರೀತಿ ಸ್ಟಿಚ್ಚನ್ನು ಮಾಡ್ಕೊಬೇಕಾಗುತ್ತೆ ಸೀದಾ ಸೈಡಿಗೆ. ಓಕೆ, ಇವಾಗ ನಾನು ಈ ಕಚ್ಚೆ ಬಂದ್ಬಿಟ್ಟು ಸೀದಾ ಸೈಡ್ ಇದೆ.
ಓಕೆ, ಇದು ಸೀದಾ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು. ಈ ಒಂದು ಸೀದಾ ಸೈಡ್ಗೆ ಇದು ಸೀದಾ. ಓಕೆ, ಸೀದಾ. ಈ ಕಚ್ಚೆ ಕೂಡ ಸೀದಾ ಸೈಡ್ಗಿದೆ. ಇದನ್ನು ನಾವು ಒಳಗಡೆಗೆ ಕಳಿಸ್ಬೇಕು. ಸೊ ಒಳಗಡೆಗೆ ಕಳಿಸಿದಾಗ ನಮಗೆ ಒಂಚೂರು ದಾರ ಏನು ಬಿಟ್ಕೊಳ್ಳೋದಿಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ನಿಧಾನಕ್ಕೇ ತೋರಿಸ್ತಿದ್ದೀನಿ. ಸೊ ಪದೇ ಪದೇ ಕಾಲ ಹತ್ರ ಹೋಗಿ ನಾನು ನಿಮಗೆ ಸೀದಾ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ನಾನು ಸೀದಾ ಸೈಡ್ಗೆ ಆ ಕಚ್ಚೆನ ಇಟ್ಕೊಂಡು ಸ್ಟಿಚ್ ಮಾಡಿದ್ನಲ್ವ, 1/4 ಇಂಚ್ಗಿಂತ ಕಡಿಮೆನೇ ಗ್ಯಾಪ್ಗೆ. ಈಗ ನೋಡಿ ಉಲ್ಟಾ ಸೈಡು, ಇದು ಉಲ್ಟಾ ಸೈಡ್ಗೆ ಕೂಳೆ ಅನ್ನೋದು ಬರ್ತಾಯಿದೆ. ಸೊ ಫ್ರೆಂಡ್ಸ್, ನಿಮಗೆ ಅರ್ಥ ಆಗ್ತಿದಲ್ವಾ? ಇವಾಗ ನಾವು ಉಲ್ಟಾ ಸೈಡ್ಗೆ ಈ ಒಂದು ಸ್ಟಿಚ್ಚಿಂಗನ್ನು ಮಾಡ್ತಿದ್ವಲ್ಲ, ಇದು ಉಲ್ಟಾ ಸೈಡ್. ನಾವು ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ಟು ಅದಾದಮೇಲೆ ಉಲ್ಟಾ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿದಾಗ ನಮಗೆ ಒಳಗಡೆ ಸೈಡ್ಗೂ ಕೂಡ ಒಂದು ಚೂರು ಥ್ರೆಡ್ಸ್ ಏನು ಇರಲ್ಲ, ತುಂಬ ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಸ್ಟಿಚ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ. ಬಿಗಿನರ್ಸ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಒಂದು ಸತಿ ಬೇಕಾದರೂ ತೋರಿಸ್ಕೊಡ್ತೀನಿ. ಇಲ್ಲ ನಮಗೆ ಈ ಥರ ಎಲ್ಲ ಬೇಡ, ನಾರ್ಮಲಾಗಿ ತೋರಿಸಿ ಅಂದರೂ ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಎರಡೂ ಸೈಡು ನಾವು ಇದೇ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡು ಡಬಲ್ ಸ್ಟಿಚ್ ಕೂಡ ಹಾಕ್ಕೊಂಬಿಟ್ಟು ಸ್ಟಿಚ್ ಮಾಡಿಕೊಂಡು ನೋಡೋಣ. ನೋಡಿ, ಇದು ಉಲ್ಟಾ ಸೈಡು. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ. ಸೊ ಈ ರೀತಿ ಸ್ಟಿಚ್ ಮಾಡಿರೋದು ಫಿನಿಶಿಂಗೋಸ್ಕರ. ಸೊ ಫ್ರೆಂಡ್ಸ್, ಅದಷ್ಟು ಆಯ್ತಲ್ಲ, ಈಗ ನಾನು ಏನು ತೋರಿಸ್ತಿದ್ದೆ ಅದಾದಮೇಲೆ ನೋಡಿ ಬಾಟಮ್ನ ಒಂದು ಕಾಲಿನ ಅಗಲ ಮಾರ್ಕನ್ನು ಮಾಡಿಕೊಂಡು ನಾವು ಉಲ್ಟಾ, ಇದು ಸೀದಾ ಅಲ್ಲ ಉಲ್ಟಾ ಇದೆ. ಸೇಮ್ ಒಳಗಡೆ ನಾವು ಸ್ಟಿಚ್ ಮಾಡ್ತೀವಲ್ಲ ಪ್ಯಾಂಟಿಗೆ, ಆ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡು ಹೋಗಿ ಕೂಡ ನಾವು ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ನಾನಿಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಜಸ್ಟ್ ಇದನ್ನು ತೋರಿಸ್ತಿದ್ದೀನಿ. ನಾನು ಈ ರೀತಿ ಸ್ಟಿಚ್ ಮಾಡ್ತಿಲ್ಲ. ಇಲ್ಲೂ ಕೂಡ ಆ ಕಾಲಿನ ಹತ್ತಿರ ಏನು ತುದಿ ಇರುತ್ತಲ್ವ, ಅಲ್ಲೂ ಕೂಡ ಫಿನಿಶಿಂಗ್ ಮಾಡಿ ಸ್ಟಿಚ್ ಮಾಡೋದನ್ನು ನಾನು ತೋರಿಸ್ತಿದ್ದೀನಿ. ಸೊ ನಿಮಗೆ ಅದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ಇದನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅದನ್ನು ಮಾಡ್ತೀವಿ ಅಂದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ನಿಮ್ಮ ಇಷ್ಟ ಫ್ರೆಂಡ್ಸ್, ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಇದಕ್ಕೆ ಮುಂಚೆ ನಾನು ಸ್ಟಿಚ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದು ಉಲ್ಟಾ ಇಲ್ಲಿ ಪ್ಯಾಂಟ್ ಬಾಟಮ್ ಹತ್ರ ಉಲ್ಟಾ ಇಟ್ಕೊಂಡಿದ್ದೆ. ಸೊ ಇದು ಸೀದಾ ಇದೆ. ಮತ್ತು ನಾವಲ್ಲಿ ಮಾರ್ಕನ್ನು ಮಾಡಿಕೊಂಡು ಲೆಂತ್ ಕಾಲು ಅಗಲ ಒಂದು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಿದ್ದೆ. ಇದು ನೋಡಿ ಜಸ್ಟ್ ನಾನು ಒಂದು 1/4 ಇಂಚ್ ಗ್ಯಾಪ್ಗೆ ಸೀದಾ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೀದಾ ಸೈಡ್ ಇಟ್ಕೊಂಡು 1/4 ಇಂಚಿನ ಗ್ಯಾಪ್ಗೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡೂ ಕಾಲು ಆ ಕಾಲಿನ ತುದಿಯಿಂದ ಈ ಕಾಲಿನ ತುದಿವರೆಗೂ ಸೀದಾ ಸೈಡ್ ಇಟ್ಕೊಂಡು 1/4 ಇಂಚಿನ ಗ್ಯಾಪ್ಗೆ ನಾನು ಸ್ಟಿಚ್ಚನ್ನು ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ನಿಮಗೆ ಅರ್ಥ ಆಯ್ತಲ್ವ ನಾನು ಹೇಳ್ಕೊಟ್ಟಿದ್ದು ಇಷ್ಟುವರೆಗೂ. ಸೊ ಇದು ಉಲ್ಟಾ ಇದೆ, ಇದು ಸೀದಾ ಇದೆ. ಸೀದಾ ಸೈಡ್ಗೆ ನಾನು ಈ ರೀತಿ 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ಚನ್ನು ಮಾಡಿಕೊಂಡೆ. ಎಕ್ಸ್ಟ್ರಾ ಏನಾದರೂ ಥ್ರೆಡ್ಸ್ ಇದ್ದರೆ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಪ್ಯಾಂಟನ್ನು ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಇಷ್ಟೊತ್ತು ನಾನು ಸೀದಾ ಸೈಡ್ಗೆ ಇಟ್ಕೊಂಡು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡಿಕೊಂಡೆ. ಈಗ ನೋಡಿ, ಇದು ಸೀದಾ ನಾನು ನಿಮ್ಗೆ ಏನು ತೋರಿಸ್ತಿದ್ದೀನಿ ಅದು ಸೀದಾ. ಇದು ಇವಾಗ ಏನು ತೋರಿಸ್ತಿದ್ದೀನಿ ಇದು ಉಲ್ಟಾ. ಈಗ ಏನು ಸ್ಟಿಚ್ ಮಾಡ್ತೀವಿ ಇದು ಉಲ್ಟಾ. ಸೊ ಇದು ಜಸ್ಟ್ ನಾವು ಒಂದು ಫಿನಿಶಿಂಗ್ನ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ನಾನು ಈ ರೀತಿ ಸ್ಟಿಚ್ಚನ್ನು ಮಾಡ್ತೀನಿ. ಸೊ ನಿಮಗೆ ಇದು ಬೇಡ ಅಂತಂದರೆ ನಿಮಗೆ ನಾನು ಇದಕ್ಕೂ ಮೊದಲೇ ತೋರಿಸಿದ್ನಲ್ವ ಫ್ರೆಂಡ್ಸ್, ಬಾಟಮ್ನ ಒಂದು ಕಾಲಿನ ಒಂದು ಅಗಲವನ್ನು ಮಾರ್ಕನ್ನು ಮಾಡಿಕೊಂಡು ಸ್ಟಿಚ್ ಮಾಡೋದು. ಸೊ ಅದನ್ನು ಸೇಮ್ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ಮಾಡ್ಕೋಬೋದು. ಇಲ್ಲ ಇದು ತುಂಬ ನಮಗೆ ಕಷ್ಟ ಅನಿಸ್ತಿದೆ, ಪ್ರೋಸೆಸ್ ಜಾಸ್ತಿ ಇದೆ, ಅರ್ಥ ಆಗಲಿಲ್ಲ ಆ ಥರ ಏನಾದರೂ ಬೇಡ ಅಂತ ಅನಿಸಿದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಿರೋದು? ಒಂಚೂರು ಥ್ರೆಡ್ಡು ಏನು ನಮಗೆ ಕಾಣಿಸೋದಿಲ್ಲ, ಆಚೆ ಬರಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಫುಲ್ಲು ನಾವು ಮತ್ತೆ ಆ ಒಂದು ತುದಿಯಿಂದ ಈ ಒಂದು ತುದಿಗೆ ಆವಾಗಲೇ ಏನು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡಿದ್ವಲ್ಲ, ಅದೇ ಈ ರೀತಿ ಆ ಒಂದು ಕಚ್ಚೆ ಏನಿದೆ ಅದನ್ನು ಒಂದು ಮೆಜರ್ಮೆಂಟ್ಗೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸೊ ಇವಾಗ ನಾನು ಫೈನಲಿ ಈ ಒಂದು ಎಕ್ಸ್ಟ್ರಾ ಸ್ಟಿಚ್ಚಿಂಗು ಇಷ್ಟೊತ್ತು ನಾನು ಏನು ಮಾಡಿದೆ ಇದು ಕಂಪ್ಲೀಟ್ ಆಯಿತು. ಸೊ ಫ್ರೆಂಡ್ಸ್, ಇದು ನಿಮಗೆ ಬೇಡ ಅಂತ ಅನಿಸಿದ್ರೆ ನೀವು ಸ್ಕಿಪ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು, ಒಂಚೂರು ಆಚೆಗಡೆ ಏನು ನಮಗೆ ಥ್ರೆಡ್ಸ್ ಕಾಣಿಸಲ್ಲ
ಅಂತ ನಿಮಗೆ ಅನಿಸಿದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಇದಕ್ಕಿಂತ ಮೊದಲು ನೋಡಿ ಈ ರೀತಿ ನಾನೇನು ಮಾರ್ಕನ್ನು ಮಾಡಿ ಈ ಒಂದು ಫಿನಿಶಿಂಗ್ ಇಲ್ಲದೇ ಸ್ಟಿಚ್ ಮಾಡಿದ್ನಲ್ವ ಆ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು. ಒಂದೇ ಪ್ರೋಸೆಸ್. ಜಸ್ಟ್ ಇವಾಗ ನಾನು ಏನು ಈ 2 ಸ್ಟಿಚ್ ಮಾಡಿದ್ನಲ್ವ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಪ್ರೋಸೆಸ್ಸಲ್ಲಿ ಸೀದಾ ಸೈಡ್ ಇಟ್ಕೊಂಡು ಅದಷ್ಟೇ ಎಕ್ಸ್ಟ್ರಾ ಬರುತ್ತೆ, ಅಷ್ಟೇ, ಕನ್ಫ್ಯೂಷನ್ ಏನಿಲ್ಲ. ಇವಾಗ ನೋಡಿ ನಾರ್ಮಲಾಗಿ ನಾವು ಒಂದು ಪ್ಯಾಂಟ್ನ ಬಾಟಮ್ನ ಒಂದು ಅಗಲವನ್ನು ಮಾರ್ಕನ್ನು ಮಾಡಿಕೊಂಡು ಸೇಮ್ ಅದೇ ರೀತಿ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಇನ್ನೂ ಒಂದು ಬಾಟಮ್ನ ಒಂದು ನೆಕ್ಸ್ಟ್ ಲೆಗ್ಗನ್ನು ಕೂಡ ನಾವು ಮೆಸರ್ ಮಾಡಿಕೊಂಡು ಸೇಮ್ ಮೆಸರ್ಮೆಂಟಿಗೆ ಆ ಒಂದು ಅಗಲ ಒಂದು ಎಷ್ಟಿರುತ್ತೆ ಅಷ್ಟಿಗೆ ನಾವು ಮಾರ್ಕನ್ನು ಮಾಡಿಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಆಯಿತು. ಸೊ ಮತ್ತು ಡಬಲ್ ಸ್ಟಿಚ್ ಇನ್ನೂ ಒಂದು ಸತಿ ಸೇಮ್ ಅದೇ ಒಂದು ಮೆಸರ್ಮೆಂಟ್ನ ಮೇಲೆ ಸ್ಟಿಚ್ನ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫ್ರಿಲ್ಸನ್ನು ಯಾವ ರೀತಿ ನಾವು ಇಟ್ಕೊಳ್ಳೋಣ, ಬೆಲ್ಟ್ನ ಒಂದು ಮೆಸರ್ಮೆಂಟಿಗೆ ಈ ಒಂದು ಫ್ರಿಲ್ಸನ್ನು ಯಾವ ರೀತಿ ಇಟ್ಕೋಬೇಕಂತ ಹೇಳ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ನೋಡಿ ಫ್ರಂಟ್ಗೆ 2 ಟಕ್ಸನ್ನು ಕೊಟ್ಕೊಳ್ತಾ ಇದ್ದೀನಿ. ಅದು ಯಾಕೆ ಅಂತ ಹೇಳಿದ್ರೆ ಫ್ರಿಲ್ಸನ್ನು ಕೊಡೋದಕ್ಕೆ. ಒಂದು ಫ್ರಿಲ್ಲು ಎಲ್ಲಿಂದನೋ ಶುರು ಮಾಡಿ ಎಲ್ಲಿಗೋ ಎಂಡ್ ಮಾಡೋ ಬದಲಿಗೆ ನಾವು ಇಷ್ಟಿಂದ ಇಷ್ಟಕ್ಕೆ ಅಂತ ಮಾರ್ಕನ್ನು ಮಾಡಿಕೊಂಡು ನಾವು ಫ್ರಿಲ್ಸನ್ನು ಇಟ್ಕೋಬೋದು. ನೋಡಿ ನಾನು ಒಂದು 8 ಇಂಚ್ ಗ್ಯಾಪಿಗೆ ಇಲ್ಲಿ ನಾನು ಟಕ್ಸನ್ನು ಕೊಟ್ಟಿದ್ದೀನಿ ಸೇಮ್ ಮೆಸರ್ಮೆಂಟ್ಗೆ. ಈ ಕಡೆಗೂ ಲೆಗ್ಗೂ ಮತ್ತು ಈ ಕಡೆ ಫ್ರಂಟ್ 2 ಕಾಲಿರುತ್ತಲ್ವ ಫ್ರೆಂಡ್ಸ್. ಸೊ ಸೆಂಟರ್ ನಾವೇನು ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿಂದ ಈ ಕಡೆಗೆ ಎಷ್ಟು ನಾವು ಮೆಸರ್ಮೆಂಟ್ ತೊಗೊಂಡಿರ್ತೀವಿ ಈ ಕಡೆ ಕೂಡ ಅಷ್ಟೇ ಮೆಸರ್ಮೆಂಟ್ಗೆ ನಾವು ಟಕ್ಸನ್ನು ಸೇಮ್ ಮೆಸರ್ಮೆಂಟಲ್ಲಿ ಟಕ್ಸನ್ನು ಕೊಟ್ಟಿದ್ದೀನಿ. ಆ ಒಂದು ಟಕ್ಸಿಂದ ಈ ಒಂದು ಟಕ್ಸ್ನವರೆಗೂ ನಾವು ಈ ರೀತಿ ಫ್ರಿಲ್ಸನ್ನು ಇಟ್ಕೋಬೇಕು. ಒಂದು ಕಡೆ ನಾವು ಒಂದು ಲೆಗ್ಗಿಗೆ ಈ ಫೇಸಿಂಗಲ್ಲಿ ಫ್ರಿಲ್ಸನ್ನು ಕೊಟ್ಟರೆ ಈ ಕಡೆ ಲೆಗ್ಗಿಗೆ ನೋಡಿ ಸೇಮ್ ಆಪೋಸಿಟಲ್ಲಿ ಫ್ರಿಲ್ಸನ್ನು ಕೊಡಬೇಕಾಗತ್ತೆ. ಸೊ ನಾವು ಆ ಒಂದು ಟಕ್ಸ್ ಇಂದ ಈ ಒಂದು ಟಕ್ಸ್ವರೆಗೂ ಫ್ರಿಲ್ಸನ್ನು ಕೊಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಬೆಲ್ಟ್ನ ಟಕ್ಸನ್ನು ಕೊಟ್ಟಾಗ ಈಕ್ವಲ್ ಆಗಿ ನಮಗೆ ನೋಡಿ ಈ ರೀತಿ ಫ್ರಿಲ್ಸ್ ಅನ್ನೋದು ಬರುತ್ತೆ. ಈ ಕಡೆಗೆ ಎಷ್ಟು ಹಿಡಿದಿರ್ತೀವಿ ಆ ಕಡೆ ಕೂಡ ಅಷ್ಟೇ ಫ್ರಿಲ್ಸ್ ಬಂದಿರುತ್ತೆ. ಮತ್ತು ಒಂದು ಕಾಲು ಹೊಸಬರಂತೂ ಎಷ್ಟು ಮಿಸ್ಟೇಕ್ ಆಗುತ್ತೆ ಅಂದರೆ ಒಂದು ಕಾಲು ಟೈಟ್ ಮಾಡಿಬಿಡ್ತಾರೆ, ಒಂದು ಕಾಲು ಲೂಸ್ ಮಾಡ್ತಾರೆ. ಸೊ ಎಲ್ಲಿಂದ ಎಲ್ಲಿಗೆ ಫ್ರಿಲ್ಸ್ ಕೊಡಬೇಕು ಅನ್ನೋದು ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಒಂದು ಮೆಸರ್ಮೆಂಟ್ನ ಮಾಡಿಕೊಂಡು ಟಕ್ಸನ್ನು ಕೊಟ್ಟು ಅಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿ ಮೆಸರ್ ಮಾಡಿಕೊಂಡಾಗ ನಮಗೆ ಈಕ್ವಲ್ ಆಗಿ ಫ್ರಿಲ್ಸ್ ಅನ್ನೋದು ಬರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾನು ಫ್ರಿಲ್ಸನ್ನು ಕೊಟ್ಟಿದ್ನಲ್ವ, ಸೊ ಒಂದು ಸತಿ ಮೆಸರ್ ಮಾಡ್ಕೊಳ್ಳೋಣ. ಈಗ ನಾವು ಬೆಲ್ಟ್ ಪೀಸನ್ನು 26 ಇಂಚಿಗೆ ತೊಗೊಂಡಿದ್ದೀವಲ್ಲ ಎಕ್ಸ್ಟ್ರಾ ಸೇರಿ. ಸೊ ಇದು ಎಷ್ಟಿದೆ ನೋಡ್ಕೊಳ್ಳೋಣ. ಇಲ್ಲಿ ನಮಗೆ ಫ್ರಿಲ್ಸ್ ಕೊಟ್ಟಿದ್ದ ಆದಮೇಲೆ ಎಷ್ಟು ಸಿಕ್ಕಿದೆ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಆವಾಗ ಮೆಸರ್ಮೆಂಟ್ಸ್ ಅನ್ನೋದು ಕರೆಕ್ಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ 52.25 ಇದೆ ಫುಲ್ಲು ಸರ್ಕಲ್ಲು. ಆಫ್ ಮಾಡಿಕೊಂಡಾಗ ನಮಗೆ 26. ಸೊ ನಾನು ಬೆಲ್ಟ್ಗೆ ಅಂತ ತೊಗೊಂಡಿರೋದು ಕೂಡ 26 ಅಲ್ವಾ, ಅದರಲ್ಲಿ ನನಗೆ ಸ್ಟಿಚಿಂಗೆಲ್ಲ ಹೋದಾಗ 24.25 ರೆಡಿ ಸಿಗಬೇಕು. ಸೊ 1.5 ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ. ಸೊ ನನಗಿಲ್ಲಿ ಕರೆಕ್ಟಾಗಿದೆ. ಸೊ 25 ನನಗೆ ರೆಡಿ ಇದ್ದರೂ ಕೂಡ ನೋ ಪ್ರಾಬ್ಲಮ್, 1/2 ಇಂಚು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಒಂದು ಮೈನ್ ಪೀಸು ನಮಗೆ 26 ಇದೆ ಅಲ್ವಾ, ಇನ್ನು ಸ್ವಲ್ಪ ಕಡಿಮೆ ಆಗಬೇಕಲ್ವಾ, ಅದಕ್ಕೆ ನಾನಿಲ್ಲಿ ಬ್ಯಾಕ್ ಸೈಡ್ಗೆ ಫ್ರಿಲ್ಸನ್ನು ಕೊಟ್ಕೊಳ್ತೀನಿ. ಇಲ್ಲಿ ಬ್ಯಾಕ್ ಸೈಡಿಗೆ ಆಪೋಸಿಟ್ ಒಂದೊಂದು ಫ್ರಿಲ್ಸನ್ನು ಕೊಡ್ತೀನಿ. ಆವಾಗ ನಮಗೆ ಬ್ಯಾಕ್ ಸೈಡು ಕೂಡ ಫ್ರೀಯಾಗಿ ಇರುತ್ತೆ ಅಂತೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಫ್ರಂಟ್ಗೆ ಆಪೋಸಿಟ್ ಫ್ರಿಲ್ಸನ್ನು ಕೊಟ್ಟಿದ್ದೀನಿ, ಬ್ಯಾಕಿಗೆ ಜಸ್ಟ್ ಒಂದು ಫ್ರಿಲ್ಲನ್ನು ಕೊಟ್ಟಿದ್ದೀನಿ. ಇವಾಗ ನಾವು ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ನನಗೆ ಬೆಲ್ಟ್ ಇಲ್ಲಿ ಫುಲ್ ರೆಡಿ ಆಗಿರುವಾಗ 24.25 ರೆಡಿ ಇದ್ರೂ ಕರೆಕ್ಟಾಗಿರುತ್ತೆ. ಸೊ ಒಂದು ಸತಿ ನಾನು ಚೆಕ್ ಮಾಡಿಕೊಂಡೆ, ಕರೆಕ್ಟಾಗಿದೆ. ಫ್ರಂಟ್ ನಾವು ಯಾವ ರೀತಿ ಬೆಲ್ಟ್ನ ಒಂದು ಪೀಸ್ ಬ್ಯಾಕ್ ನಾನು ಜಾಯಿಂಟ್ ಮಾಡ್ಕೊಂಡಿದ್ದಾಯಿತು. ಸೊ ಫ್ರಂಟ್ಗೆ ನೋಡಿ ಕರೆಕ್ಟಾಗಿ ನನ್ನ ಒಂದು ಮೆಸರ್ಮೆಂಟ್ಸ್ಗೆ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. 24.25 ರೆಡಿ ಇರಬೇಕಂದ್ರೆ ಕರೆಕ್ಟಾಗಿ 24.25ನೇ ರೆಡಿ ಬಂದಿದೆ ನನಗೆ. ಸೊ 1/2 ಇಂಚು ಹೆಚ್ಚು ಕಡಿಮೆ ಬಂತು ಅಂದರೆ ನೋ ಪ್ರಾಬ್ಲಮ್. ನಮಗೆ ಬಾಟಮ್ ಪೀಸ್ ಏನು ನಾವು ರೆಡಿ ಮಾಡಿರ್ತೀವಲ್ಲ ಅದು ಇದು ಮ್ಯಾಚ್ ಆಗಬೇಕು. 1/2 ಇಂಚು ಹೆಚ್ಚು ಕಡಿಮೆ ಅಂದರೆ ಈಕ್ವಲ್ ಇರಬೇಕು. ಅದು 24.25 ಇದೆಯಾ, ಇದು 24.25 ಇರಬೇಕು. ಅದು 25 ಇದೆಯಾ, ಇದು 25 ಇರಬೇಕು. ಆ ರೀತಿ ನಾವು ಫ್ರಿಲ್ಸಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ವಾ? ಇವಾಗ ನನಗಿಲ್ಲಿ ಬಾಟಮ್ ಪೀಸ್ ಎಷ್ಟಿದೆ, ಸೊ ಬೆಲ್ಟ್ನ ಪೀಸು ಕೂಡ ಕರೆಕ್ಟಾಗಿ ಅಷ್ಟೇ ಇದೆ. ಇಲ್ಲಿ ನೋಡಿ ನಾನು ಫ್ರಂಟ್
ಫ್ರಂಟ್ ನಾನು ಯಾವ ರೀತಿ ಫಿನಿಶಿಂಗ್ ಮಾಡ್ಕೊಳ್ತೀನಿ ಅಂತೇಳಿ ತೋರಿಸ್ತಿದ್ದೀನಿ. ಎಷ್ಟು ಎಕ್ಸ್ಟ್ರಾ ಇದೆ ಅಲ್ಲಿ ಮಾರ್ಕನ್ನು ಮಾಡಿಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡೆ. ಇವಾಗ ನೋಡಿ ವಾಪಸ್ಸು ಈ ರೀತಿ ಟರ್ನ್ ಮಾಡಿದಾಗ ಎಕ್ಸ್ಟ್ರಾ ಪೀಸನ್ನು ಈ ರೀತಿ ಫೋಲ್ಡನ್ನು ಮಾಡಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸೈಡ್ ಇದೆ ಅಲ್ವಾ, ಅದನ್ನು ಕೂಡ ಇದೇ ರೀತಿ ಫಿನಿಶಿಂಗ್ ಮಾಡ್ಕೊಳ್ತೀನಿ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟ್ ಫಿನಿಶಿಂಗ್ ಕೂಡ ಆಗುತ್ತೆ. ಸೊ ಇದು ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ರೀತಿ ಇನ್ನೂ ಒಂದು ಕಡೆ ಟರ್ನ್ ಮಾಡಿಕೊಂಡು ನೀಟಾಗಿ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಬೆಲ್ಟ್ ಪೀಸು ಫುಲ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಬಾಟಮ್ ಪೀಸ್ಗೆ ಜಾಯಿಂಟ್ ಮಾಡ್ತೀನಿ. ನೀವು ಬೇಕಿದ್ದರೆ ಈ ಒಂದು ಸ್ಟೇಜಲ್ಲಿ ಇಷ್ಟು ರೆಡಿ ಆದಮೇಲೆ ನೀವು ಬಾಟಮ್ ಪೀಸ್ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಲೆಂತನ್ನು ಒಂದು ಸತಿ ಮೆಜರ್ಮೆಂಟ್ನ ಪ್ಯಾಂಟು ಇದು ಲೆಂತನ್ನು ಚೆಕ್ ಮಾಡಿಕೊಂಡು ನಾನು ಈಗೇನು ಸ್ಟಿಚ್ ಮಾಡ್ತಿದ್ದೀನಲ್ವ ಲಾಡ ಹಾಕೋಕ್ಕೆ ಇದು ಸ್ಟಿಚ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನಾನು ಒಂದು 1/4 ಇಂಚ್ ಗ್ಯಾಪ್ಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ 1 ಇಂಚ್ ಗ್ಯಾಪ್ ಫೋಲ್ಡ್ ಮಾಡ್ತೀನಿ. 3/4 ಇಂಚು 1 ಇಂಚಿಗೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಪ್ರೋಸೆಸ್ನ ನೀವು ಆ ಒಂದು ಬಾಟಮ್ ಪೀಸ್ಗೆ ಸ್ಟಿಚ್ ಆದಮೇಲೂ ಕೂಡ ಮೆಜರ್ಮೆಂಟ್ನ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇದೆಯಾ, ಎಷ್ಟು ಫೋಲ್ಡ್ ಮಾಡಬೇಕು ಏನು ಅಂತ ಚೆಕ್ ಮಾಡಿಕೊಂಡು ಕೂಡ ಈ ಒಂದು ಫೋಲ್ಡಿಂಗನ್ನು ಫೈನಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟೇ ಮಾಡಿಬಿಡ್ತಾ ಇದ್ದೀನಿ, ಯಾಕಂದರೆ ನನ್ನ ಒಂದು ಮೆಜರ್ಮೆಂಟ್ಸು ಪಕ್ಕ ಇದೆ, ಕರೆಕ್ಟಾಗಿದೆ, ನನಗೆ ಕರೆಕ್ಟಾಗಿ ಬರುತ್ತೆ ಅಂಥೇಳಿ ಗೊತ್ತಿದೆ. ಸೊ ನನಗೆ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾನು ಫಸ್ಟೇ ಈ ರೀತಿ ರೆಡಿ ಮಾಡಿಕೊಂಡು ಅದಾದಮೇಲೆ ಅಟ್ಯಾಚ್ ಮಾಡ್ತೀನಿ. ನೀವು ಬೇಕಿದ್ದರೆ ಬಿಗಿನರ್ಸು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಥರ ಇದ್ದರೆ ಆವಾಗ ಈ ಫೋಲ್ಡಿಂಗ್ನ ಸ್ವಲ್ಪ ನಾವು ಎಕ್ಸ್ಟ್ರಾ ಹೆಚ್ಚಿದ್ರೆ ಜಾಸ್ತಿ ಫೋಲ್ಡ್ ಮಾಡ್ಕೋಬೋದು. ಸೊ ಅಡ್ಜಸ್ಟ್ ಮಾಡ್ಕೋಬೋದು, ಅದಕ್ಕೋಸ್ಕರ. ಸೊ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನನಗೆ ಸೊಂಟದ ಒಂದು ಪಟ್ಟಿ ರೆಡಿ ಆಯಿತು. ಸೊ ನಾನಿಲ್ಲಿ ನೋಡಿ ಬ್ಯಾಕಿಗೆ ಏನು 2 ಫ್ರಿಲ್ಸನ್ನು ಇಟ್ಕೊಂಡು ರೆಡಿ ಮಾಡಿದ್ದೀನಲ್ವ, ಅಲ್ಲಿಗೆ ಹಿಂದೆಗಡೆ ನಾವು ಜಾಯಿಂಟ್ ಮಾಡಿದ್ವಿ, ಅದು ಕೂಡ ನನಗೆ ಕರೆಕ್ಟಾಗಿ ಬ್ಯಾಕ್ ಸೈಡ್ಗೆ ಬರ್ತಾಯಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಜಸ್ಟ್ ನಾವು ಬೆಲ್ಟ್ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. 1/4 ಇಂಚ್ ಗ್ಯಾಪಿಗೆ ನಾವು ಈ ಒಂದು ಬಾಟಮ್ ಪೀಸು ಸೊಂಟದ ಒಂದು ಪೀಸನ್ನು ಎರಡನ್ನೂ ಸೇರಿ ನಾವು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ತುಂಬ ಕರೆಕ್ಟಾಗಿ ಮೆಜರ್ಮೆಂಟ್ಸು ನೆನ್ಪಿಟ್ಟು, ತುಂಬ ಈಸಿ ಇದೆ ಫ್ರೆಂಡ್ಸ್. ಮೆಜರ್ಮೆಂಟ್ಸ್ ಕರೆಕ್ಟ್ ಅಳತೆ ಇಟ್ಕೊಂಡು ಎಕ್ಸ್ಟ್ರಾ ಬಿಟ್ಟಿದ್ದೀರಾ ಅಷ್ಟಕ್ಕೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಒಂದು ಸ್ಟಿಚ್ ಆಯಿತು. ಸೊ ಇನ್ನೂ ಒಂದು ಡಬಲ್ ಸ್ಟಿಚ್ಚನ್ನು ಮಾಡಿಕೊಂಡು ಫಿನಿಶಿಂಗ್ ಮಾಡಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸೊ ಅದು ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ನಾವು ಡಬಲ್ ಸ್ಟಿಚ್ಚಿಂಗ್ ಆದಮೇಲೆ ಜಾಯಿಂಟ್ ಆಯ್ತಲ್ಲ ಬಾಟಮ್ ಪೀಸು ಸೊಂಟದ ಪೀಸು, ಆ ಜಾಯಿಂಟ್ ಆದಮೇಲೆ ಈ ರೀತಿ ನಾವು ಸೊಂಟದ ಪಟ್ಟಿ ಕಡೆ ಈ ಒಂದು ಕಚ್ಚೆಯನ್ನು ಬರೋ ರೀತಿ ಇಟ್ಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಆ ಒಂದು ಕಚ್ಚೆ ಪೀಸು ಮೇಲ್ಗಡೆ ಸೈಡ್ಗೆ ಬೆಲ್ಟ್ ಸೈಡ್ ಬರಬೇಕು. ಸೊ 1/4 ಇಂಚ್ ಗ್ಯಾಪ್ಗೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಚೆನ್ನಾಗಿ ಪ್ಯಾಂಟನ್ನು ನಾವು ವೇರ್ ಮಾಡಿದಾಗೂ ಕೂಡ ಅದೊಂಥರ ಲುಕ್ಕೇ ಬೇರೆ ಥರ ಇರುತ್ತೆ. ಇಲ್ಲ ಅಂತಂದರೆ ಅದೊಂಥರ ಬೇರೆ ಥರನೇ ಇರುತ್ತೆ. ಸೊ ನೋಡಿ ಈ ರೀತಿ ಹಾಗೇ ಇರುತ್ತೆ. ಸೊ ನಾವು ಸ್ಟಿಚ್ ಹಾಕಿದ್ಮೇಲೆ ನೋಡಿ ಈ ರೀತಿ ಸ್ಟಿಚ್ಚಲ್ಲಿ ಒಂದು ಬೋಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಿ ಪ್ಯಾಂಟ್ ಅಂತೂ ರೆಡಿ ಆಯಿತು, ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಯಾವ ರೀತಿ ಲಾಡಿಯನ್ನು ಹಾಕ್ಕೊಳ್ಬೇಕು ಅಂತೇಳಿ ತೋರಿಸ್ತೀನಿ. ಸೊ ಇದು ಫುಲ್ ಕ್ಲೋಸ್ ಇದಲ್ವಾ, ಯಾವ ರೀತಿ ರಿಮೂವ್ ಮಾಡಿಕೊಂಡು ಲಾಡಿಯನ್ನು ಇರಿಸ್ಕೊಳ್ಬೇಕು ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ಫೈನಲ್ಲು ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನಾನು ನಿಮಗೆ ಲಾಡಿನ ಯಾವ ರೀತಿ ಹಾಕಬೇಕು ಅಂತೇಳಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಫುಲ್ ಎಲ್ಲ ಫಿನಿಶಿಂಗ್ ಮಾಡಿಬಿಟ್ಟಿದ್ದೀನಲ್ಲ, ಇಲ್ಲಿ ಸೆಂಟ್ರಲ್ಲಿ ನಾವು ಫ್ರಂಟಿಗೆ ಅಂತೇಳ್ಬಿಟ್ಟು ಏನು ಸ್ಟಿಚ್ ಮಾಡಿರ್ತೀವಲ್ಲ ಫಿನಿಶಿಂಗ್ ಮಾಡಿಕೊಂಡು, ಸೊ ಅಲ್ಲಿ ಸ್ವಲ್ಪ ಈ ರೀತಿ ನಾವು ರಿಮೂವ್ ಮಾಡಿಕೊಂಡು ನೀಟಾಗಿ ರಿಮೂವ್ ಮಾಡಿಕೊಂಡಾಗ ನಮಗೆ ಲಾಡಿ ಹಾಕೋಕ್ಕೆ ಜಾಗ ಆಗುತ್ತೆ. ಸೊ ಅಲ್ಲಿ ನಾವು ಲಾಡಿಯನ್ನು ಇರಿಸ್ಕೊಳ್ಬೇಕು. ಈ ರೀತಿ ಎಕ್ಸ್ಟ್ರಾ ಥ್ರೆಡ್ಸನ್ನು ಟ್ರಿಮ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಸೊ ಫುಲ್ ಫಿನಿಶಿಂಗ್ ಆಗಿ ಪ್ಯಾಂಟ್ ರೆಡಿ ಆಯಿತು. ಸೊ ನಾನು ಇದೇ ರೀತಿ ಸ್ಟಿಚ್ ಮಾಡಿದೆ ಫ್ರೆಂಡ್ಸ್, ಅದಕ್ಕೆ ನಿಮ್ಮ ಜೊತೆ ಇದೇ ರೀತಿನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಏನಾದರೂ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು.
ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದರೂ ಕೂಡ ಕೇಳಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ಫೈನಲ್ ಆಗಿ ಲೆಂತನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಮೆಸರ್ಮೆಂಟ್ನ ಪ್ಯಾಂಟನ್ನ ಲೆಂತನ್ನು ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಸೊ ನನಗಿಲ್ಲಿ ಕರೆಕ್ಟಾಗಿ 42 ಪ್ಲಸ್ 2 ಪಾಯಿಂಟ್ ಎಕ್ಸ್ಟ್ರಾನೇ ಬಂದಿದೆ. ಸೊ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಮಗೆ ಮೆಸರ್ಮೆಂಟ್ನ ಪ್ಯಾಂಟಲ್ಲಿ ಕರೆಕ್ಟಾಗಿ 42 ರೆಡಿ ಇದೆ. ಸೊ 2 ಪಾಯಿಂಟ್ ಎಲ್ಲನೂ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗೇ ಇದೆ ಅಂತಲೇ ಲೆಕ್ಕ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ, 2 ಪಾಯಿಂಟ್ ಅಷ್ಟೇ ಎಕ್ಸ್ಟ್ರಾ ಬಂದಿದೆ. ಸೊ ನೋ ಪ್ರಾಬ್ಲಮ್. ಫೈನಲಿ ಪ್ಯಾಂಟು ತುಂಬಾ ಚೆನ್ನಾಗಿ ಮೆಸರ್ಮೆಂಟ್ಸಲ್ಲಿ ಕರೆಕ್ಟಾಗಿ ಬಂದಿದೆ. ಸೊ ಪ್ಯಾಂಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.